ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೋಸ್ಕರ ಇಬ್ಬರು ನಟಿಯರ ಕಿತ್ತಾಟ. ರಮ್ಯಾ ವರ್ಸಸ್ ರಕ್ಷಿತಾ. ನೋಡಿ, ಇಬ್ಬರೂ ಕೂಡ ನಟ ದರ್ಶನ್ ಜೊತೆಗೆ ಅದ್ಭುತವಾಗಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈ ಇಬ್ಬರೂ ನಾಯಕಿಯರು ಈ ನಟನ ಜೊತೆ ಕಾಂಬಿನೇಷನ್ ಇದೆಯಲ್ಲ, ಸಖತ್ತಾಗಿದೆ. ಅಂದ್ರೆ ಯಾಕೆ ಹೀಗಾಯ್ತು ಇವತ್ತು? ಸ್ಯಾಂಡಲ್ವುಡ್ ಕ್ವೀನ್ ವರ್ಸಸ್ ಸ್ಯಾಂಡಲ್ವುಡ್ ಕ್ರೇಜಿ ಕ್ವೀನ್. ರಮ್ಯಾಗೆ ಟಾಂಗ್ ಕೊಟ್ರ ರಕ್ಷಿತಾ ಪ್ರೇಮ್ ಅನ್ನುವಂತ ಪ್ರಶ್ನೆಯಲ್ಲಿ ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ ಒಂದು ಕಡೆ ಗೆಳತಿ ರಕ್ಷಿತಾ. ಜನರ ಮಾನಸಿಕ ಆರೋಗ್ಯ ನೋಡೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ದಯೆಯಿಂದಿರಿ ಅಂತ ಪೋಸ್ಟ್ ಮಾಡಿದ್ದಾರೆ ರಕ್ಷಿತಾ. ದರ್ಶನ್ ಪರವಾಗಿ ಡಿ ಬಾಸ್ ಫ್ಯಾನ್ಸ್ಗೆ ರಕ್ಷಿತಾ ಕಿವಿ ಮಾತು ಕೂಡ ಹೇಳಿದ್ದಾರೆ. ಡಿ ಬಾಸ್ ಫ್ಯಾನ್ಸ್, ನೀವು ಸ್ವಲ್ಪ ದಯೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರಾ. ದರ್ಶನ್ ಫ್ಯಾನ್ಸ್ ಪೇಜ್ನಲ್ಲಿ ವೈರಲ್ ಆಗ್ತಿದೆ ರಕ್ಷಿತಾ ಪೋಸ್ಟ್. ದರ್ಶನ್ ಫ್ಯಾನ್ಸ್ ಪೇಜ್ನಲ್ಲಿ ರಕ್ಷಿತಾ ಪೋಸ್ಟ್ ವೈರಲ್ ಆಗ್ತಾ ಇದೆ. ನೋಡಿ, ಈ ಕಂಟೆಂಟ್ ಇದೆಯಲ್ಲ, ಈ ಕಂಟೆಂಟು ಅಂದರೆ ಇಲ್ಲಿ ಏನಾಗ್ತಾ ಇದೆಯಲ್ಲ ಈ ಸಂದರ್ಭದಲ್ಲಿ, ರೋಶ್ನಿ ಅವರೇ ನೀವು ಬಹಳ ಪ್ರಮುಖವಾಗಿ ಈಗ ಗಮನಿಸ್ಬೋದು. ನೀವು ಇವಾಗ ರಕ್ಷಿತಾ ಅವ್ರು ಏನು ಹೇಳ್ತಾ ಇದ್ದಾರೆ, ರಮ್ಯಾಗೆ ಟಾಂಗ್ ಕೊಡ್ತಾ ಇದ್ದಾರೆ. ಫ್ಯಾನ್ಸ್ಗೆ ಏನು ಹೇಳ್ತಾ ಇದ್ದಾರೆ, ಜನರ ಮಾನಸಿಕ ಆರೋಗ್ಯನ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಅದರ ಅರ್ಥ ಏನು, ಒಳ ಅರ್ಥ ಏನು ಅಂದರೆ, ನೀವು ಮಾನಸಿಕವಾಗಿ ನೀವು ಹದಗೆಟ್ಬಿಟ್ಟಿದ್ರಿ, ಇದಕ್ಕೆ ನಾವೇನು ಮಾಡಕ್ಕಾಗಲ್ಲ, ಇದಕ್ಕೆ ನಾವು ಹೊಣೆ ಅಲ್ಲ. ಆಮೇಲೆ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ರು ಏನಂತಂದ್ರೆ, ಇದು ಜಸ್ಟ್ ಪಬ್ಲಿಸಿಟಿಗೋಸ್ಕರ ಇದೇನೋ ಮಾಡ್ತಾ ಇದಾರ ಅನ್ನುವಂಥದ್ದು ಈ ರೀತಿನೂ ಕೂಡ ಬಿಂಬಿಸ್ಕೊಳ್ತಾ ಇದೆ ಒಂದು. ಆಮೇಲೆ ಫ್ಯಾನ್ಸ್ಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಇಲ್ಲಿ ಇಂಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಂಗೆ, ಫ್ಯಾನ್ಸ್ಗಳು ಆ ರೀತಿಯಾಗಿ ಕಮೆಂಟ್ ಮಾಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ ಅಂತ. ಇಲ್ಲಿ ನೀವು ಫ್ಯಾನ್ಸ್ಗಳು ತಿಳ್ಕೊಳ್ಬೇಕೀಗ, ನಿಮಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಮಾತ್ರ, ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲ. ಏನ್ ಅನ್ಸುತ್ತೆ ನಿಮ್ಗಿದು? ಅಲ್ಲ, ಪ್ರತಿ ಬಾರಿ ಏನಾಗುತ್ತೆ ಅಂತಂದ್ರೆ, ಯಾವಾಗ್ಲೂ ಈ ಸ್ಟಾರ್ ವಾರ್ ಆಗೋದಿಲ್ಲ, ಫ್ಯಾನ್ಸ್ ವಾರ್ ಆಗುತ್ತೆ. ಅದು ದರ್ಶನ್ ವಿಚಾರ ಇರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಇರ್ಬೋದು, ಯಾವಾಗ್ಲೂ ಈ ಫ್ಯಾನ್ ವಾರ್ ಆಗ್ತಾ ಇರುತ್ತೆ. ಇವಾಗ ಆಗ್ತಾ ಇರೋದು ಇಲ್ಲಿ ಮತ್ತೆ ಕ್ವೀನ್ ವಾರ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ ಕ್ವೀನ್, ಮೋಹಕ ತಾರೆ ಜೊತೆಗೆ ಕ್ರೇಜಿ ಕ್ವೀನ್ ಅಂತಂದ್ರೆ ರಕ್ಷಿತಾ ಪ್ರೇಮ್ ಏನು ದರ್ಶನ್ ಜೊತೆ ಬಹಳ ಒಡನಾಟ, ತುಂಬಾ ಬೆಸ್ಟ್ ಫ್ರೆಂಡ್, ನನ್ನ ತುಂಬಾ ಆತ್ಮೀಯ ಗೆಳತಿ ಅಂತ ಈ ಹಿಂದೆ ಕೂಡ ನಟ ದರ್ಶನ್ ಕೂಡ ಹೇಳಿದ್ರು. ಇದೇ ವಿಚಾರವಾಗಿ ಇವಾಗ ಎಲ್ಲೋ ಒಂದ್ ರೀತಿ ಕೋಲ್ಡ್ ವಾರ್ ಶುರು ಆಗ್ತಾ ಇದೆ. ಒಂದ್ ರೀತಿ ನಟಿ ರಮ್ಯಾ ಮುಂದೆ ಬಂದು ಈ ರೀತಿ ಹೇಳಿಕೆಗಳನ್ನ ಅದಾದ್ಮೇಲೆ ಇನ್ನೊಂದು ಹೇಳೋದು, ಇವರಿಬ್ರು ಕೂಡ ಯಾರು ರಕ್ಷಿತಾ ಆಗಿರ್ಬೋದು ಅಥವಾ ರಮ್ಯಾ ಆಗಿರ್ಬೋದು, ಇಬ್ರು ಕೂಡ ಅದ್ಭುತವಾಗಿ ನಟ ದರ್ಶನ್ ಜೊತೆ ಆಕ್ಟ್ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು ಕಾಂಬಿನೇಷನ್ನು. ಎಲ್ಲ ಒಂದು ಕಡೆ ಈಗ ಇಲ್ಲಿ ಸ್ವಲ್ಪ ದೂರ ದೂರ ಅನಿಸ್ತಾ ಇದೆ. ಬಟ್ ನಾವು ಹೇಳೋದು ರೆಬೆಲ್ ಟಿವಿ ಮುಖಾಂತರ, ಫ್ಯಾನ್ಸ್ ವಾರ್ ಇದ್ದಿದ್ದೆ, ಆದರೆ ನೀವು ಚೆನ್ನಾಗಿರಿ, ನೀವು ನಟಿಯರು ಚೆನ್ನಾಗಿರಿ, ನೀವು ಹೀರೋಗಳು ಚೆನ್ನಾಗಿರಿ, ಕನ್ನಡ ಚಿತ್ರರಂಗಕ್ಕೆ ಉತ್ತಮ ಸಿನಿಮಾಗಳನ್ನು ಕೊಡಿ. ಸುದ್ದಿ ನಾವು ಕೊಡ್ತೀವಿ, ಉತ್ತಮ ಸಿನಿಮಾಗಳನ್ನು ಕೊಡಿ. ಸೊ ಅದಕ್ಕೋಸ್ಕರ ಯಾರು ಕೂಡ ವಾರ್ ಮಾಡ್ಕೊಳ್ಳೋದು ಬೇಡ. ಆದರೆ ಫ್ಯಾನ್ಸ್ಗೆ ಹೇಳೋದು ಒಂದೇ ಮಾತು, ನೀವೇನೇ ಮಾಡಿದ್ರು ಕೂಡ ವಾಪಸ್ ನಿಮ್ಮನ್ನ ಅವ್ರು ಯಾರು ವಹಿಸ್ಕೊಳ್ಳಲ್ಲ, ಬಿಟ್ಬಿಡ್ತಾರೆ. ಓಕೆ, ನೆಕ್ಸ್ಟ್ ಬ್ರೇಕಿಂಗ್ ತಗೊಳ್ಳಿ ಇವಾಗ. ಡಿ ಬಾಸ್ ಫ್ಯಾನ್ಸ್ ವಿರುದ್ಧ ದೂರು ನೀಡ್ತಾರ ನಟಿ ರಮ್ಯಾ. ಮೋಹಕ ತಾರೆ ರಮ್ಯಾ ಅವರು ಡಿ ಬಾಸ್ ಫ್ಯಾನ್ಸ್ ಏನಿದ್ದಾರೆ ಅವರ ವಿರುದ್ಧ ಇಂದು ಸೈಬರ್ ಕ್ರೈಮ್ಗೆ ದೂರು ನೀಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಆನ್ಲೈನ್ ಮೂಲಕ ಸೈಬರ್ ಕ್ರೈಮ್ಗೆ ದೂರು ಕೊಡ್ತಾರಾ ಅನ್ನುವಂತ ಅದು ದೊಡ್ಡ ಪ್ರಶ್ನೆ ಇದೆ. ಯಾಕಂದ್ರೆ ನಿನ್ನೆ ಮತ್ತೆ ಮೊನ್ನೆಯಿಂದ ಈ ಒಂದು ವಿಚಾರ ಬಹಳ ಚರ್ಚೆಯಲ್ಲಿದೆ. ಹಾಗಾಗಿ ಇಂತಹ ಒಂದು ಘಟನೆ ಆದಾಗ ಯೂಶಲಿ ಏನಾಗುತ್ತೆ, ಈ ರೀತಿಯಾದಂತಹ ಮೆಸೇಜಸ್ ಬರೋದು, ಅದು ಇನ್ಸ್ಟಾಗ್ರಾಮ್ ಇರಬಹುದು ಅಥವಾ ಫೇಸ್ಬುಕ್ ಇರಬಹುದು ಅಥವಾ ಟ್ವಿಟರ್ ಇರಬಹುದು, ಈ ರೀತಿಯ ಮೆಸೇಜ್ಗಳು ಬಂದಾಗ ಏನಾಗುತ್ತೆ, ಸೈಬರ್ ಕ್ರೈಮ್ಗೆ ಹೋಗಬೇಕಾಗತ್ತೆ. ಅಂದ ಹಾಗೆ ಇದೀಗ ನಟಿ ರಮ್ಯಾ ಕೂಡ ಇದೇ ವಿಚಾರದಲ್ಲಿ ಸೈಬರ್ ಕ್ರೈಮ್ಗೆ ನಾನು ದೂರು ಕೊಡಬೇಕು ಅಂತ ಹೇಳಿ ಒಂದಷ್ಟು ಸೈಬರ್ ಕ್ರೈಮ್ ಜೊತೆ ಅವರ ಜೊತೆ ಮಾತನಾಡಿ ನಿರ್ಧಾರ ಕೂಡ ತಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇನ್ನೇನು ಸೈಬರ್ ಕ್ರೈಮ್ಗೆ ನಾನು ದೂರು ನೀಡ್ತೀನಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ನಟಿ ರಮ್ಯಾ ಅವ್ರು ದೂರು ಕೊಡ್ತಾರೆ ಅಂತ. ಇನ್ನು ಆನ್ಲೈನ್ ಮೂಲಕ ಸೈಬರ್ ಕ್ರೈಮ್ಗೆ ದೂರು ಕೊಡ್ತಾರಾ? ಆನ್ಲೈನ್ ಮೂಲಕವೂ ಸೈಬರ್ ಕ್ರೈಮ್ಗೆ ದೂರು ಕೊಡಬಹುದು. ಹಾಗಾಗಿ ಸೈಬರ್ ಕ್ರೈಮ್ಗೆ ಆನ್ಲೈನ್ ಮೂಲಕನೇ ನಾನು ದೂರು ಕೊಡ್ತೀನಿ. ಯಾಕೆ ಅಂತಂದ್ರೆ ಈ ರೀತಿ ಘಟನೆಗಳಾಗಬಾರ್ದು. ಈ ಹಿಂದೆ ಕೂಡ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅಂತಂದ್ರೆ ನಟಿ ರಮ್ಯಾ ಮೊದಲಾಗಿ ಮುಂದೆ ಬಂದು ತಾನಾಗೆ ಮಾತಾಡ್ತಾರೆ. ಅದರಲ್ಲೂ ಕೂಡ ನಿನ್ನೆ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು ಒಂದು ರೀತಿಯಾಗಿ ಗಮನಿಸೋದಾದ್ರೆ, ನೋಡಿ, ಈ ರೀತಿಯ ಮೆಸೇಜ್ಗಳು ಬಂದಾಗ ಹೆಣ್ಣು ಮಕ್ಕಳು ಸೇಫ್ ಇರೋದಿಲ್ಲ. ಅದರಲ್ಲೂ ಕೂಡ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್, ಹೌದು, ಒಂದು ಕಡೆ ದರ್ಶನ್ ಫ್ಯಾನ್ಸೇ ಇರಬಹುದು,
ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಆದಾಗ ಏನಾಗುತ್ತೆ ಅಂತಂದ್ರೆ ಇಂತಹ ಫ್ಯಾನ್ಸ್ ಇಂದಾನೆ ಹೆಣ್ಮಕ್ಳು ಸೇಫ್ ಇಲ್ಲ, ಇಂತಹ ಫ್ಯಾನ್ಸ್ ಗಳಿಂದಾನೆ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗ್ತಾ ಇದೆ, ಅಥವಾ ರೇಪ್ ಆಗೋದು, ಅಥವಾ ಮತ್ತೊಂದು ಅವರಿಗೆ ಹಿಂಸೆ ಕೊಡೋದು, ಈ ರೀತಿ ಆಗ್ತಾ ಇದೆ, ಆನ್ಲೈನ್ ನಲ್ಲಿ ಟಾರ್ಚರ್ಗಳಾಗ್ತಾ ಇದೆ ಅಂತ ಹೇಳಿ ನಟಿ ರಮ್ಯಾ ಕೂಡ ಹೇಳ್ತಾ ಇದ್ರು. ಇನ್ನು ಇದೇ ವಿಚಾರದಲ್ಲಿ ಫೈನಲಿ ಇವತ್ತೇನಾದ್ರೂ ಅವರು ಸೈಬರ್ ಮೂಲಕ ಏನಾದ್ರೂ ಸೈಬರ್ ಕ್ರೈಮ್ಗೆ ದೂರು ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತು ಕೂಡ ಒಂದಷ್ಟು ಚರ್ಚೆ ನಡೆಸಿದ್ದಾರೆ ಸೈಬರ್ ಕ್ರೈಮ್ ಅವರ ಜೊತೆ. ಹೌದು, ನಾನು ಆನ್ಲೈನ್ ಮೂಲಕನೇ ಈ ಒಂದು ವಿಚಾರದಲ್ಲಿ ನಾನು ದೂರನ್ನ ಕೊಡ್ತೀನಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಓಕೆ, ಹಾಗಾದ್ರೆ ಮುಂದಿನ ಬ್ರೇಕಿಂಗ್ ಕಡೆ ಹೋಗೋಣ. ನಟಿ ರಮ್ಯಾ ವಿರುದ್ಧ ದೂರು ನೀಡಲು ನಿರ್ಧಾರ ಮಾಡಿದ್ರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯಿಂದ ದೂರು ನೀಡಲು ನಿರ್ಧಾರ. ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಎಂಬ ರಮ್ಯಾ ಪೋಸ್ಟ್ ವಿಚಾರವಾಗಿ ಪ್ರಕರಣ ಕೋರ್ಟ್ನಲ್ಲಿರುವಾಗ ಏಕಪಕ್ಷೀಯ ಅಭಿಪ್ರಾಯ ಸರಿಯಲ್ಲ. ಸೈಬರ್ ಪೊಲೀಸ್ ಠಾಣೆಗೆ ದೂರು ನೀಡಲು ನಡೆದಿದ್ಯಾ ಸಿದ್ಧತೆ. ಏಕಪಕ್ಷೀಯ ನಿರ್ಧಾರ ಅಂದ್ರೆ ಯಾವ ರೀತಿ? ಈ ಕೇಸಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ಯಾನ್ಸ್ ಒಂದು ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕಡೆ ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟು ಬೇಲ್ ಕೊಟ್ಟಿದೆ. ಆ ಕಡೆ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನು ಈಗ ಸದ್ಯಕ್ಕೆ ವಾದ ಪ್ರತಿವಾದದಲ್ಲಿ ವ್ಯಕ್ತಪಡಿಸ್ತಾ ಇದೆ. ಯಾರು ಹೇಳಿದ್ದು ನಮ್ಮ ಅಭಿಪ್ರಾಯದ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಬಹುದು ಅಂತ? ಇಲ್ಲ. ರಮ್ಯಾ ಅವರು ಹೇಳಿರೋದ್ರಲ್ಲಿ ನಾನು ನೇರವಾಗಿ ಹೇಳ್ತೀನಿ, ಯಾವುದೇ ತಪ್ಪು ಕಾಣಿಸ್ತಾ ಇಲ್ಲ. ಅದೇ ರೀತಿ ವಿಜಯಲಕ್ಷ್ಮಿ ಅವರು ಕೂಡ ಹೇಳ್ತಾ ಇರೋದ್ರಲ್ಲಿ ನನಗೇನಂತ ದೊಡ್ಡ ತಪ್ಪು ಅಂತಲೂ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದರೆ ರಮ್ಯಾ ಅವರು ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಿದ್ದಾರೆ ಒಂದು. ಆಮೇಲೆ ಕಾನೂನಿನ ಪರ ನಿಂತಿದ್ದಾರೆ ಅವರು. ಅಂದರೆ ಕೊಲೆ ಮಾಡೋದು, ಮರ್ಡರ್ ಮಾಡೋದು ತಪ್ಪು ಅಂತಿದ್ದಾರೆ ರಮ್ಯಾ ಅವರು ಒಂದು. ಇನ್ನೊಂದು, ಫ್ಯಾನ್ಸ್ಗಳ ವರ್ತನೆ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಅವರು ಮಾಡುವಂಥ ಕೆಟ್ಟ ಕೆಟ್ಟ ಮೆಸೇಜ್ಗಳು, ಅಸಭ್ಯ ವರ್ತನೆಗಳು, ಅವರು ಯಾವ ಲೆವೆಲಿಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಯಾವ ಲೆವೆಲಿಗೆ ಇಳಿದು ಕಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಬಹುಶಃ ಇದಕ್ಕೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ರೇಣುಕಾ ಸ್ವಾಮಿನ ಬೆಸ್ಟ್ ಅನ್ಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಕೆಳಮಟ್ಟಕ್ಕೆ ಇಳಿದು ಒಂದಷ್ಟು ಜನ, ಎಲ್ಲರೂ ಅಲ್ಲ, ದರ್ಶನ್ ಫ್ಯಾನ್ಸಲ್ಲಿ ಎಲ್ಲ ಫ್ಯಾನ್ಸ್ಗಳು ಅಲ್ಲ, ನಾವೆಲ್ಲ ಫ್ಯಾನ್ಸ್ಗೂ ಆ ರೀತಿ ಹೇಳೋಕೆ ಹೋಗೋದಿಲ್ಲ, ನಮ್ಮ ಬಾಯಿ ಹುಳ ಆಗ್ಬಿಡುತ್ತೆ ಆಮೇಲೆ ಆ ಥರ ಹೇಳಿಬಿಟ್ರೆ. ಅಲ್ಲ, ಎಲ್ಲರೂ ಅಲ್ಲ, ಒಂದಷ್ಟು ಅಂದರೆ ಅನೇಕರು, ಒಟ್ಟು ಕೆಲವರಲ್ಲ ಹಲವರು ಈ ರೀತಿ ಅಸಭ್ಯವಾಗಿ ಮೆಸೇಜ್ ಮಾಡೋದು. ಅದು ಕೂಡ ಕನ್ನಡ ಚಿತ್ರರಂಗದಲ್ಲಿ ಕ್ವೀನ್ ಅಂತಲೇ ಅನ್ಸ್ಕೊಂಡಿರುವಂಥ, ಮೋಹಕತಾರೆ ಅನ್ಸ್ಕೊಂಡಿರುವಂಥ ರಮ್ಯಾ ಅವರಿಗೆ ಅವರೇನು ತಪ್ಪಿದ್ದು ಹೇಳಿಲ್ಲ ಅಲ್ಲ. ರೇಣುಕಾ ಸ್ವಾಮಿಗೆ ಒಂದು ಸ್ವಲ್ಪ ನ್ಯಾಯ ಸಿಗಬೇಕು ಅಂತಂದರು, ತಪ್ಪೇನು? ಓಕೆ, ವಿಜಯಲಕ್ಷ್ಮಿ ಅವರು ಹೇಳ್ತಿರೋದ್ರಲ್ಲಿ ತಪ್ಪಿಲ್ಲ. ಯಾಕೆ ಗೊತ್ತಾ? ಪ್ರಕರಣ ಕೋರ್ಟಲ್ಲಿದೆ. ಕೋರ್ಟಲ್ಲಿರುವಂಥ ಸಂದರ್ಭದಲ್ಲಿ ಒಂದೇ ಕಡೆ ಒಂದು ಸೈಡ್ ಅಭಿಪ್ರಾಯ ಯಾಕೆ ಅಂತ. ಆದರೆ ಎಲ್ಲೂ ಕೂಡ ನನ್ನ ಪ್ರಕಾರ ರಮ್ಯಾ ಅವರು ಮೆನ್ಷನ್ ಮಾಡಿಲ್ಲ ಅನಿಸುತ್ತೆ, ಅವರೇ ಕೊಲೆ ಮಾಡಿದ್ದು, ಇವರೇ ಕೊಲೆ ಮಾಡಿದ್ದು ಅಂತ ಏನು ಹೇಳಿಲ್ಲ. ರೇಣುಕಾ ಸ್ವಾಮಿ ಮರ್ಡರ್ ಆಗಿದೆ, ಯಾರು ಕೊಲೆ ಮಾಡಿದಾರೋ ಅವರಿಂದ ನ್ಯಾಯ ಸಿಗಬೇಕು ಅಂತಲೇ ಹೇಳಿರ್ಬೋದಲ್ಲ. ಯಾಕೆ ಅದು ವಾಪಸ್ ರೇಣುಕಾ ಸ್ವಾಮಿ ಪ್ರಕರಣ ಅಂದರೆ ದರ್ಶನ್ ಬುಡಕ್ಕೆ ಹೋಗುತ್ತೆ? ದರ್ಶನ್ ನೇಮು ಫೇಮ್ ಇರೋದ್ರಿಂದ ದರ್ಶನ್ ಬುಡಕ್ಕೆ ಹೋಗುತ್ತಾ? ಸುಪ್ರೀಂ ಕೋರ್ಟಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದೆ. ಈ ಎಲ್ಲದಕ್ಕೂ ಕಾರಣ ಪವಿತ್ರ ಗೌಡ ಅಂತ. A1 ಅದಕ್ಕೆ ಪವಿತ್ರ ಗೌಡ, A1 ಪವಿತ್ರ ಗೌಡ. ಇಲ್ಲಿ ಪವಿತ್ರ ಗೌಡನ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಯಾಕೆ ದರ್ಶನ್ ಮಧ್ಯದಲ್ಲಿ ಹೇಳ್ಕೊತಾ ಇದ್ದೀರಾ? ಯಾಕೆ ದರ್ಶನ್ನ ಮಧ್ಯದಲ್ಲಿ ಹೇಳ್ಕೊತಾ ಇದ್ದಾರೆ ಅಂದರೆ, ದರ್ಶನ್ ಯಾಕೆ ಮಧ್ಯದಲ್ಲಿ ಹೇಳ್ಕೊತಾ ಇದ್ದಾರೆ ರೋಶ್ನಿ ಅವರೇ ಅಂದರೆ, ದರ್ಶನ್ ಲಕ್ಷಾಂತರ ಕೋಟ್ಯಾಂತರ ಫಾಲೋವರ್ಸ್ ಹೊಂದಿರುವಂಥ ಒಬ್ಬ ನಟ. ಅಷ್ಟು ಫಾಲೋವರ್ಸ್ ಹೊಂದಿರುವಂಥ ನಟ ಸಮಾಜದಲ್ಲಿ ಹೇಗಿರಬೇಕಿತ್ತು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ನಾನು ಎಷ್ಟು ಜನರಿಗೆ ಇನ್ಸ್ಪೈರ್ ಆಗಬೇಕು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಹೇಳಿ. ಈಗ ನೀವು ಹೇಳಿದ್ರಿ ಏನು ಪವಿತ್ರ ಗೌಡ ವಿರುದ್ಧವಾಗಿ ಅಥವಾ ಅವರ ಈ ಒಂದು ವಿಚಾರದಲ್ಲಿ ಪವಿತ್ರ ಗೌಡ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ ಅಂತ. ಯಾವಾಗ ರೇಣುಕಾ ಸ್ವಾಮಿ ಕೊಲೆ ಆಯ್ತು ಅದಾದ ಬಳಿಕ ನೀವು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ. ಏನಂತಂದ್ರೆ ಪವಿತ್ರ ಗೌಡ ಬಗ್ಗೆ ಒಂದು ಕಮೆಂಟ್ ಹಾಕೋದಕ್ಕೂ ಕೂಡ ಜನ ಯೋಚನೆ ಮಾಡ್ತಾರೆ. ಇವಾಗ ಆ ರೀತಿ ಭಯ ಇದೆ, ಅಂತಹ ಪರಿಸ್ಥಿತಿ ಇರೋದು. ಕಮೆಂಟ್ಸ್ ಗಳನ್ನ ನೋಡಿದೀನಿ ನಾನು, ಒಂದಷ್ಟು ಕಮೆಂಟ್ಸ್ ನ, ಅಯ್ಯೋ ನಮ್ಮ ಮನೆಗೆ ನಾನು ಒಬ್ಬನೇ ಮಗ ಇರೋದು, ದಯವಿಟ್ಟು ನಾನು ಕಮೆಂಟ್ ಹಾಕೋದಿಲ್ಲ ಅಂತ ಹೇಳ್ತಾರೆ. ನೀವ್ ಹೇಳಿದ್ರಲ್ಲ ಈಗ ಪವಿತ್ರ ಗೌಡ ಬಗ್ಗೆ ಯಾಕೆ ಮಾತಾಡ, ನೋಡಿ ಇದೇ ಒಂದು ದೊಡ್ಡ ರೀಸನ್. ಎಲ್ಲೋ ಒಂದ್ ರೀತಿ ದರ್ಶನ್ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ನಟ ದರ್ಶನ್. ಯಾವುದೇ ಒಂದು ಹುಡುಗಿ ಕಮೆಂಟ್ಸ್ ಹಾಕ್ಬೇಕಾದ್ರು ಯೋಚನೆ ಮಾಡ್ಬೇಕು. ಅದು ಅದ್ರಲ್ಲೂ ವಿಶೇಷವಾಗಿ ಪವಿತ್ರ ಗೌಡ ಅಂತ ಹೇಳಿದ್ರಲ್ಲ ನೀವು, ಪವಿತ್ರ ಗೌಡ ಬಗ್ಗೆ ಕಮೆಂಟ್ ಹಾಕ್ಲಿಕ್ಕೆ ಯೋಚನೆ ಮಾಡ್ತಾರೆ. ಅದ್ರಲ್ಲಿ ಎಂತ ಕಮೆಂಟ್ಸ್ ಇರುತ್ತೆ ಅಂತ ಗೊತ್ತಾ? ನಮ್ಮ ಮನೆಗ್ ನಾನು ದುಡಿಯೋನ್ ಒಬ್ನೇ ಇರೋದು, ನನ್ಗೇನಾದ್ರು ಆಗ್ಬಿಟ್ರೆ ಮತ್ತೆ ಶೆಡ್ ಕರ್ಕೊಂಡು ಹೋಗಿ ಏನಾದ್ರು ಹೊಡೆದ್ ಹಾಕ್ಬಿಟ್ರೆ ಏನ್ ಮಾಡೋದು ಅನ್ನೋಂತ ಪ್ರಶ್ನೆ ಇರುತ್ತೆ. ಈ ರೀತಿ ಕಮೆಂಟ್ಸ್, ಈ ರೀತಿ ಮೆಂಟಾಲಿಟಿ ಆಗ್ಬಿಟ್ಟಿದೆ ಜನರ ಪರಿಸ್ಥಿತಿ, ಈ ರೀತಿ ಇದೆ ಈಗ. ಹಾಗಾಗಿ ಮಾತಾಡಲ್ಲ ಯಾರು. ಅಂದ್ರೆ ರೋಶ್ನಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದು ತಮಾಷೆ ಅಲ್ಲ, ಅಂದ್ರೆ ಕೇಳೋದಕ್ಕೆ ಇದೊಂದು ಹಾಸ್ಯ ಇರ್ಬೋದು, ಏನೋ ಒಂದು ಸ್ವಲ್ಪ ಫನ್ ಇರ್ಬೋದು, ಆದ್ರೆ ದಿಸ್ ಇಸ್ ವೆರಿ ಸೀರಿಯಸ್. ಅಂದ್ರೆ ಯಾಕೆ ಅಂತಂದ್ರೆ ಈ ಪ್ರಕರಣ ಜನರು ಮನ್ಸಲ್ಲಿ ಹಂಗೆ ಕುತ್ಕೊಂಡ್ಬಿಟ್ಟಿದೆ. ಬರೀ ನಾಟ್ ಓನ್ಲಿ ಫ್ಯಾನ್ಸ್ಗಳಿಗೆ ಮಾತ್ರ ಅಲ್ಲ, ಒಂಥರ ಹಂಗೆ ಕುತ್ಕೊಂಡ್ಬಿಟ್ಟಿದೆ.
ಬೇರೆಯವ್ರಿಗಂತಲ್ಲ, ಓನ್ಲಿ ಪವಿತ್ರ ಗೌಡಗೆ ಮಾತ್ರ. ಸುಪ್ರೀಂ ಕೋರ್ಟ್ ಕೂಡ ಅಲ್ಲಿ ವಾದ ಪ್ರತಿವಾದ ಹೇಳ್ತಾ ಇರೋದು, ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಪವಿತ್ರ ಗೌಡನಂತ ಅಲ್ಲಿ ವಾದ ಪ್ರತಿವಾದಗಳು ನಡೀತಾ ಇರೋದು. ಸೊ ಹಾಗಾಗಿ ಕಾದು ನೋಡೋಣ.